ಒಳ ಮೀಸಲಾತಿ ಘೋಷಣೆ ಬೆನ್ನಲ್ಲೇ ಬಿಜೆಪಿ ಪಡೆ ಅಲರ್ಟ್ ಆಗಿದೆ. ದಲಿತ ಬಲಗೈ ಸಮುದಾಯವನ್ನ ತನ್ನತ್ತ ಸೆಳೆಯೋದಕ್ಕೆ ತನ್ನದೇ ಆದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೌದು, ಒಳ ಮೀಸಲಾತಿ ಘೋಷಣೆ ಈಗಾಗಲೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐತಿಹಾಸಿಕ ನಿರ್ಣಯ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಎಡಗೈ ಸಮುದಾಯದವರು ಇದನ್ನು ಸಂಭ್ರಮಿಸಿದ್ದಾರೆ. ಈಗಾಗಲೇ ತಿಳಿದಿರುವಂತೆ 5.25, 5.25, 4.5 ಅನ್ನುವಂಥ ಸೂತ್ರವನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರ ನಡುವೆ ನೋಡಿ ಬಿಜೆಪಿ ಪಡೆ ಯಾವ ರೀತಿ ಅಲರ್ಟ್ ಆಗಿದೆ ಅನ್ನೋದನ್ನು ನೋಡಬೇಕು. ಬಲಗೈ ಸಮುದಾಯ ದೂರವಾಗುವ ಆತಂಕದಲ್ಲಿ ಬಿಜೆಪಿ ಆ ನಿಟ್ಟಿನಲ್ಲಿ ತನ್ನದೇ ಆದಂಥ ಪ್ಲಾನ್ಗೆ ಮುಂದಾಗಿದೆ. ಬಲಗೈ ನಾಯಕರನ್ನ ಅಖಾಡಕ್ಕಿಳಿಸಿ ಮ್ಯಾರಥಾನ್ ಸಭೆ. ಎಡಗೈ ಸಮಾವೇಶಗಳ ಸಕ್ಸಸ್ ಬೆನ್ನಲ್ಲೇ ಬಲಗೈ ಸಮಾವೇಶ. ಅಖಾಡಕ್ಕಿಳಿತಾರೆ ಕಮಲದ ಬಲಗೈ ಬಂಟರು. ಪಕ್ಷದಲ್ಲಿರುವಂತಹ ಬಲಗೈ ಸಮುದಾಯದ ನಾಯಕರ ಮೂಲಕವೇ ಸಮುದಾಯಕ್ಕೆ ಬಲ ತುಂಬುವ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಈಗಾಗಲೇ ಎಡಗೈ ಸಮಾವೇಶಗಳನ್ನು ಮಾಡಿಕೊಂಡ್ರು, ಒಂದು ಹಂತದ ಸಕ್ಸಸ್ ಅನ್ನು ಕಂಡ್ರು. ಈಗ ಬಲಗೈ ಸಮಾವೇಶಕ್ಕೆ ತಯಾರಿ ನಡೆದಿದೆ. ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಬಲಗೈ ಸಮುದಾಯ ಹೊಂದಿದೆ. ಕಾಂಗ್ರೆಸ್ ನಿಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ. ನಾವು ಅಧಿಕಾರವನ್ನ ಕೊಡ್ತೀವಿ, ಈ ಸಂದೇಶವನ್ನ ಸಮುದಾಯಗಳಿಗೆ ತಲುಪಿಸುವ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿದೆ. ಹಾಗಾಗಿ ಕಮಲದ ಬಲಗೈ ಬಂಟರು ಅಖಾಡಕ್ಕೆ ಡೆಫಿನೆಟ್ಲಿ ಇಳಿಯಲಿದ್ದಾರೆ. ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ, ಎಸ್ ಅಂಗಾರ ಇತರ ಮುಖಂಡರು ಜಿಲ್ಲಾವಾರು ಸಭೆಗಳ ಮೂಲಕ ಸಮುದಾಯಗಳನ್ನು ಸೆಳೆಯುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಒಳ ಮೀಸಲಾತಿಗಾಗಿ ನಿರಂತರವಾದಂತಹ ಹೋರಾಟಗಳು ನಡೆದಿತ್ತು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಸರ್ಕಾರ ಕೂಡ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿತ್ತು. 50,342 ಹುದ್ದೆಗಳಿಗೆ ಉತ್ತರವೇ ಇರಲಿಲ್ಲ. ಇದರಲ್ಲಿ ಮೀಸಲಾತಿ ಲಭ್ಯವಾಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ಇದೆಲ್ಲದರ ನಡುವೆ 24/4/2026 ಒಂದು ಐತಿಹಾಸಿಕ ನಿರ್ಣಯಕ್ಕೆ ಸಾಕ್ಷಿಯಾಯಿತು. ಒಂದು ಸೂತ್ರವನ್ನು ಅಳವಡಿಸಿಕೊಳ್ಳಲಾಯಿತು. ಈಗ ರೋಸ್ಟರ್ನಲ್ಲೂ ಕೂಡ ಗೊಂದಲ ಉಂಟಾಗಿತ್ತು. ಆ ರೋಸ್ಟರ್ ಬಿಂದು ಗೊಂದಲವನ್ನು ಕೂಡ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ತಮ್ಮದೇ ಆದಂತಹ ಕೆಲವೊಂದು ಸಲಹೆಗಳ ಮೂಲಕ ಆ ಸಮಸ್ಯೆಯನ್ನು ಕೂಡ ಬಗೆಹರಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇದೆಲ್ಲದರ ನಡುವೆ ನೋಡಿ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ಗೊಂದಲಮಯವಾಗಿ ಹೋರಾಟಗಳಲ್ಲೇ ಇದ್ದಂತಹ ಮೀಸಲಾತಿಯ ಸಮಸ್ಯೆಗೆ ಸಿದ್ದರಾಮಯ್ಯನವರು ಸಂಪುಟ ಸಭೆಯನ್ನು ಕರೀತಾರೆ. ತಮ್ಮದೇ ನೇತೃತ್ವದಲ್ಲಿ ಹಲವಾರು ವಿಚಾರಗಳ ವಿನಿಮಯ ಕೂಡ ಆಗುತ್ತೆ. ಅಂತಿಮವಾಗಿ ಬಂದಂತಹ ಒಂದು ಸೂತ್ರ ಅಂತ ಹೇಳಿದ್ರೆ 5.25, 5.25 ಅಂದರೆ ಎಡಗೈ ಬಲಗೈಗೆ ಮತ್ತು ಇತರ ಅಂದಾಗ ದಲಿತ ಸಮುದಾಯಗಳಿಗೆ ಅಂದಾಗ ಅಲ್ಲಿ 4.5 ಅನ್ನುವಂಥ ನಿರ್ಣಯಕ್ಕೆ ಬರಲಾಗುತ್ತೆ. ಅಂತಿಮವಾಗಿ ಎಡಗೈ ಬಲಗೈ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಸಕಾರಾತ್ಮಕ ಬೆಳವಣಿಗೆ ಅನ್ನೋದಾಯಿತು. ರೈಟ್. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಲವಾಗಿದ್ದರೆ, ಅದರಲ್ಲೂ ಸಿದ್ದರಾಮಯ್ಯನವರ ಕುರ್ಚಿ ಈ ಒಂದು ನಿರ್ಣಯದಿಂದ ಬಲವಾಗಿದ್ದರೆ, ಪ್ರತಿಪಕ್ಷವಾಗಿ ಮುಂದಿನ ದಿನಗಳಲ್ಲಿ ನಾವೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಅಂತ ಹೇಳ್ತಿರುವಂಥ ಬಿಜೆಪಿ ಏನು ಮಾಡ್ತಾ ಇದೆ, ಇದು ಬಹಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ದಲಿತ ಬಲಗೈ ಸಮುದಾಯವನ್ನು ಸೆಳೆಯೋದಕ್ಕೆ ಒಂದು ಪ್ಲ್ಯಾನ್. ಈಗ ಎಡಗೈ ಸಂಬಂಧಪಟ್ಟಂತೆ ಅಂದರೆ ಆ ಎಡಗೈ ಸಮುದಾಯದ ನಾಯಕರು, ಮತದಾರರು, ಅಲ್ಲಿನ ಜನರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಸಮಾವೇಶಗಳನ್ನು ಮಾಡಿ ಸಕ್ಸಸ್ಸನ್ನು ಕಂಡಿದೆ ಬಿಜೆಪಿ. ಅಂದರೆ ಅವರಿಗೆ ಕೇವಲ ನಾವು ವೋಟ್ ಬ್ಯಾಂಕಲ್ಲ, ನೀವು ನಿಮ್ಮ ಪ್ರಮುಖ ನಾಯಕರಿಗೆ ನಾವು ಅವಕಾಶವನ್ನು ಕೊಡ್ತೀವಿ, ಇಷ್ಟು ವರ್ಷಗಳ ಕಾಲ ನೀವು ಬಿಜೆಪಿಯನ್ನು ತಪ್ಪಾಗಿ ಗ್ರಹಿಸಿದ್ರಿ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನ. ಹಾಗಾಗಿ ಈಗ ಬಲಗೈ ಸಮುದಾಯವನ್ನು ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಹಾಗಾದರೆ ಯಾವ ಪ್ಲ್ಯಾನನ್ನು ಮಾಡಿದೆ, ಇದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳ ವರ್ಷಗಳ ಹೋರಾಟಕ್ಕೆ ಅಂತಿಮವಾಗಿ 24/4/2026 ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಕಾಂಗ್ರೆಸ್ನ ಬಲವೂ ಹೆಚ್ಚಾಯಿತು, ಸಿದ್ದರಾಮಯ್ಯನವರ ಕುರ್ಚಿ ಬಲ ಕೂಡ ಹೆಚ್ಚಾಯಿತು. ಇದು ಒಂದು ಭಾಗ ಆಗಿ ನಾವು ನೋಡ್ತಾ ಹೋಗೋದಾದರೆ ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾವೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಈಗಾಗಲೇ ನಾಯಕರು ಕೊಡ್ತಿದ್ದಾರೆ. ಅವರು ಈ ಸಮುದಾಯಗಳಿಗೆ ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆ ನಿಟ್ಟಿನಲ್ಲಿ
ಬಲಗೈ ಸಮುದಾಯದ ಮತದಾರರನ್ನ, ನಾಯಕರನ್ನ, ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಬಿಗ್ ಪ್ಲ್ಯಾನನ್ನು ಮಾಡ್ತಾ ಇದೆ. ಏನದು ಬಿಗ್ ಪ್ಲ್ಯಾನ್? ಹೇಗೆ ಮತಗಳನ್ನು ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬಿ ಜೆ ಪಿಯ ಒಂದಷ್ಟು ಯೋಜನೆಗಳು. ದಿವೇಶ್ರೀ, ಈ ಒಳ ಮೀಸಲಾತಿ ವಿಚಾರದಲ್ಲಿ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ 17% ವರೆಗೆ ತಗೊಂಡು ಹೋಗಿತ್ತು. ಅದನ್ನ ಈಗ ಇವರು 15% ಇಳಿಸಿದ್ದಾರೆ ಅನ್ನೋ ವಿಚಾರವನ್ನ, ಪ್ರಮುಖ ವಿಚಾರವನ್ನ ಬಿಜೆಪಿ ಹೇಳುತ್ತೆ, ಆರೋಪವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ಜನರಿಗೆ ಕನ್ವೆ ಮಾಡಕ್ ಆಗಿರ್ಲಿಲ್ಲ. ಆ ಕಾರಣಕ್ಕಾಗಿ ಜನರು ಬಿಜೆಪಿ ವಿರುದ್ಧ ಮತವನ್ನ ಚಲಾಯಿಸಿದ್ರು ಅನ್ನೋಂತ ಒಂದು ಮಾತನ್ನ ಅವರೇ ಮಾತಾಡ್ಕೊಳ್ತಾರೆ, ಬಿಜೆಪಿ ಅವರೇ. ಆದ್ರೆ ಈಗ ಇರುವಂತಹ ಮೀಸಲಾತಿಯನ್ನ ಕಟ್ ಮಾಡಿದೆ, ಕೋರ್ಟ್ನ ಮುಂದೆ ಸರಿಯಾಗಿ ವಾದವನ್ನ ಮಂಡಿಸದೇನೆ ರಾಜ್ಯ ಸರ್ಕಾರ ಮೋಸ ಮಾಡಿದೆ ದಲಿತರಿಗೆ ಅನ್ನೋ ವಿಚಾರವನ್ನ ಬಿಜೆಪಿ ಹೇಳ್ತಾ ಇದೆ. ಹಿಂದೆ 17% ಅನ್ನ ಕೊಟ್ಟಾಗ ದಲಿತ ಸಮುದಾಯದವರೆಲ್ಲ ವಿರೋಧ ಮಾಡಿದ್ರು. ಈಗ ಅದನ್ನ 15ಕ್ಕೆ ಇಳಿಸಿದಾಗ ಅದನ್ನ ಖುಷಿ ಪಡ್ತಾ ಇದ್ದಾರೆ. ಇಲ್ಲೂ ಕೂಡ ಸರಿಯಾದಂತ ಮಾಹಿತಿ ಜನರಿಗೆ ಹೋಗ್ತಾ ಇಲ್ಲ, ಎಲ್ಲೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಆ ವಿಚಾರವನ್ನ ಬಿಜೆಪಿ ಮಾಡತ್ತೆ. ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ, ಒಂದೊಂದು ವರ್ಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ಒಳ ಮೀಸಲಾತಿ ನೆಪದಲ್ಲಿ ಅನ್ನೋದನ್ನ ಇವರು ತಿಳಿಸುವಂತ ಕೆಲಸವನ್ನ ಈಗ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಗೋವಿಂದ ಕಾರಜೋಳ, ನಾರಾಯಣಸ್ವಾಮಿ ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಇವರೆಲ್ಲ ಇದ್ದಾರೆ. ಇವರೆಲ್ಲ ಪ್ರಮುಖರೆಲ್ಲ ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಒಂದು ಸಮಾವೇಶಗಳನ್ನ ಸಂಘಟಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ, ಭಾಗಗಳಲ್ಲಿ ಎಲ್ಲೆಲ್ಲಿ ಆ ಸಮುದಾಯದ ಬಲಗೈ ಸಮುದಾಯ ಜನ ಜಾಸ್ತಿ ಇದ್ದಾರೋ ಅಲ್ಲೆಲ್ಲ ಒಂದೊಂದು ಸಮಾವೇಶವನ್ನು ಸಂಘಟಿಸಬೇಕು. ರಾಜ್ಯ ಸರ್ಕಾರ ಮಾಡಿರುವಂತಹ ಅನ್ಯಾಯವನ್ನ ಜನರಿಗೆ ತಿಳಿಸ್ತಾ ಹೋಗ್ಬೇಕು, ಅವರಿಗೆ ಮನವರಿಕೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕೊನೆಯ ಹಂತದಲ್ಲಿ ಮೀಸಲಾತಿ, ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಅದನ್ನ ಜನರಿಗೆ ಹೇಳಕ್ಕಾಗ್ದೇನೆ ತಪ್ಪು ಮಾಡ್ಕೊಂಡಿತ್ತು. ಆದ್ರೆ ಈಗ ಸಮಯಾವಕಾಶ ಇದೆ. ಈ ಸಮಯಾವಕಾಶವನ್ನ ಬಳಸ್ಕೊಂಡು ಪ್ರತಿಯೊಬ್ಬರಿಗೂ ಸಹಿತ ಜಿಲ್ಲೆಯಲ್ಲಿ ಒಂದೊಂದಷ್ಟು ಮುಖಂಡರುಗಳ ಜೊತೆಯಲ್ಲಿ ಸಭೆಯನ್ನ ನಡೆಸೋದು, ಆನಂತರ ಸಮಾವೇಶವನ್ನ ಮಾಡೋದು, ಜನರಿಗೆ ಕನ್ವೆ ಮಾಡೋದನ್ನ ಮೊದಲು ಮಾಡಬೇಕು ಅನ್ನೋ ವಿಚಾರದಲ್ಲಿ ತೀರ್ಮಾನ ಆಗಿದೆ. ರಾಜ್ಯಾದ್ಯಂತ ಒಂದು ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ, ಕೇವಲ ಒಂದು ಸಮಾವೇಶ ಅಲ್ಲ, ಇದು ಬಿಜೆಪಿಯ ಬಹಳ ದೊಡ್ಡ ಪ್ಲಾನ್ ಅಂತ ಸದ್ಯಕ್ಕೆ ಜನಾರ್ದನ್. ಹಾಗಾದ್ರೆ 5.25, 5.25, 4.5 ಅನ್ನುವಂಥ ಸೂತ್ರವನ್ನ ಈಗ ಸಮುದಾಯಗಳು ಒಪ್ಪಿಕೊಂಡಿದ್ದಾವೆ. ಅಂದ್ರೆ ಒಂದು ಹಂತದ ಸಂತೋಷದಲ್ಲಿದ್ದಾರೆ. ಬಿಜೆಪಿ ಈಗ ಜನಾಭಿಪ್ರಾಯವನ್ನ ಮೂಡಿಸಿ ನಾವು ಆಗಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿದೀವಿ ಅಂತ ಈಗ ಹೇಳೋಕೋದ್ರೆ ಆ ಸಮುದಾಯಗಳು ಇವನ್ನ ಒಪ್ಕೋತಾವ? ಅಂದ್ರೆ ಇಲ್ಲಿ ಸಮುದಾಯ, ಇಲ್ಲಿ ಎಲ್ಲ ಸಮುದಾಯದ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಲ್ಲ. ಸಾಮಾನ್ಯವಾಗಿ ಸಮುದಾಯದ ಮುಖಂಡರುಗಳು ಇಲ್ಲಿ ಕಾಂಗ್ರೆಸ್ ಜೊತೆನೇ ಇದ್ದವರು. ಮೊದಲಿಂದ ಒಂದಷ್ಟು ಜನ ಮುಖಂಡರುಗಳು ಕಾಂಗ್ರೆಸ್ ಪರವಾಗಿದ್ದಂಥವ್ರು, ಪ್ರೋ ಕಾಂಗ್ರೆಸ್, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿ ಸಿಎನ್ಜಿ ಸಂಭ್ರಮಿಸ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಜನರಿಗೆ, ಜನಸಾಮಾನ್ಯರಿಗೆ ಆಗಿರುವಂತಹ ವಿಚಾರದ ಬಗ್ಗೆ ಅರಿವಿರಲ್ಲ. ಅವರಿಗೆ ತಿಳಿ ಹೇಳುವಂತ ಕೆಲಸ ಮಾಡ್ಬೇಕಾಗಿದೆ. ಹಿಂದೆ 17% ವರೆಗೆ ಮೀಸಲಾತಿ ಕೊಟ್ಟಾಗ ಬಿಜೆಪಿಯನ್ನ ವಿರೋಧಿಸಿದಂತವ್ರು ಈಗ ಅದನ್ನ 15% ಇಳಿಸಿದಾಗ ಖುಷಿ ಪಡ್ತಾರೆ. ಅಂದ್ರೆ ಅಲ್ಲಿ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಅನ್ನೋದು ಬಿಜೆಪಿ ವಾದ. ಜನರಿಗೆ, ತಳಮಟ್ಟದಲ್ಲಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡ್ತಾ ಇಲ್ಲ. ಅದನ್ನು ಮೂಡ್ಸಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪರವಾಗಿ ದಲಿತರ ಹಣವನ್ನ, SC, TSP ಹಣವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಬಳಸ್ಕೊಂಡ್ರೂ ಸಹಿತ ಅದನ್ನ ವಿರೋಧ ಮಾಡದೇ ಇರುವಂತಹ ದಲಿತ ಸಮುದಾಯದ ಕೆಲವು ಮುಖಂಡರುಗಳು ಈಗ ಈ ಒಂದು ಮೀಸಲಾತಿ ವಿಚಾರವನ್ನು ಕೂಡ ಹೊಗಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ದಲಿತರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಬಹಿರಂಗಪಡಿಸಬೇಕಾಗಿದೆ, ಜನರಿಗೆ ಹೇಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಮಾವೇಶವನ್ನ ಮಾಡ್ತಾ ಹೋದಾಗ ಮಾತ್ರ ಪ್ರತಿ ಜಿಲ್ಲೆಯಲ್ಲೂ ಅವರ ಸಮುದಾಯ ಇರುವಂತಹ ಪ್ರಮುಖರ ಸಂಖ್ಯೆ ಜಾಸ್ತಿ ಇರುವಂತಹ ಕಡೆಗಳಲ್ಲಿ ಸಮಾವೇಶವನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಹೋಗೋ ತನಕ ಇದು ಜನರಿಗೆ ಕನ್ವೆ ಆಗಲ್ಲ. ಆ ಕಾರಣಕ್ಕಾಗಿ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡಲೇಬೇಕು ಅಂತೇಳಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೇಳಿದ್ರೆ